ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಸಿಲಾದ ಕಾರಣ ಸ್ವಲ್ಪ ಸೆಂಡಿಗೆ ಮಾಡುವ ಅಂತ ಅನಿಸ್ತು. ಇಲ್ಲಿ ನನ್ನಲ್ಲಿ ಸ್ವಲ್ಪ ಗಾಂಧಾರಿ ಮೆಣಸು ಇತ್ತು, ಅದನ್ನು ನೋಡಿದಾಗ ಅನಿಸ್ತು ಸೆಂಡಿಗೆ ಮಾಡುವ ಅಂತ. ಮೊದಲಿಗೆ ಗಾಂಧಾರಿ ಮೆಣಸನ್ನು ಚೆನ್ನಾಗಿ ತೊಳೆದು ಇಟ್ಟುಕೊಳ್ಳಿ. ಅದರ ತೊಟ್ಟೆಯನ್ನು ತೆಗಿಬೇಕಂತೇನಿಲ್ಲ. ಆನಂತರ 8 hours ನೆನೆಸಿಟ್ಟಿರುವಂತಹ ಉದ್ದಿನ ಬೇಳೆಯನ್ನು ಕೂಡ ತೆಗೆದಿಟ್ಟುಕೊಳ್ಳಿ. ಆನಂತರ ರುಚಿಗೆ ಬೇಕಾದಷ್ಟು ಉಪ್ಪು. ಸೆಂಡಿಗೆ ಮಾಡಲಿಕ್ಕೆ ಹೆಚ್ಚೇನು ಐಟಮ್ಸ್ ಬೇಡ, ಈ 3 ಐಟಮ್ಸ್ ಸಾಕು. ಮೊದಲಿಗೆ ಈ 3 ಐಟಮ್ಸನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಿಮಗೆ ಉಪ್ಪು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿಕೊಂಡ್ರೆ ಸಾಕು. ರುಬ್ಬುವಾಗ ಇದನ್ನು ನೈಸಾಗಿ ರುಬ್ಬುವುದು ಬೇಡ, ಸ್ವಲ್ಪ ತರಿಯಾಗಿ ಇದ್ದರೆ ಒಳ್ಳೆಯದು. ನೀರನ್ನೇನು ಬೆರೆಸೋದು ಬೇಡ, ಇದರಲ್ಲಿರುವಂತಹ ನೀರೇ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಈ ಥರ ಲೂಸಾಗಿ ಇದ್ದರೆ ಸಾಕು. ನಾನಿಲ್ಲಿ ಇದನ್ನು ಒಂದು ಪ್ಲಾಸ್ಟಿಕ್ನ ಮೇಲೆ ಹೀಗೆ ಹಾಕ್ತಾ ಇದ್ದೇನೆ. ನೀವೇ ಬೇಕಾದರೆ ಒಂದು ಕಾಟನ್ ಕ್ಲೋತ್ ಕೂಡ ತಗೊಳ್ಬೋದು. ನಾನಿಲ್ಲಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಾ ಇದ್ದೇನೆ. ಇದನ್ನು ಹೀಗೆ ಸ್ಪೂನ್ನ ಸಹಾಯದಿಂದ ಹಾಕಿಕೊಳ್ಳಿ. ಕೈಯನ್ನು ಉಪಯೋಗಿಸಿದರೆ ಉರಿ ಬರ್ತದೆ. ಯಾಕೆ ಅಂತ ಹೇಳಿದರೆ ಗಾಂಧಾರಿ ಮೆಣಸಲ್ಲ, ಸ್ವಲ್ಪ ಖಾರ ಜಾಸ್ತಿ. ನೋಡಿ, ಈ ಥರ ಮಾಡಿ ಇಟ್ಟುಕೊಳ್ಳಿ. ಇದಕ್ಕೆ 1-2-3 ಬಿಸಿಲು ಬೀಳಬೇಕು. ನೋಡಿ, 1-2 ಬಿಸಿಲು ಬಿದ್ದಾಗ ಈ ಥರ ಆಯಿತು. ಮೂರು ದಿವಸ ಬಿಸಿಲಿಗೆ ಇಟ್ಟ ನಂತರ ಇದನ್ನು 4ನೇ ಬಿಸಿಲಿಗೆ ಈ ಥರ ಫ್ಲಿಪ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಫ್ಲಿಪ್ ಮಾಡಿದ ನಂತರ ಇದು ಕೂಡ ಹಾಗೆ 1-2-3 ಬಿಸಿಲು ಬೇಕಾಗ್ತದೆ. ನಂತರ ಇದನ್ನು ನೀವು ಪ್ಲಾಸ್ಟಿಕ್ಕಿಂದ ತೆಗೆದು ಒಂದು ಪ್ಲೇಟಿನ ಮೇಲೆ ಇಟ್ಟುಕೊಂಡ್ರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಈ ಪ್ಲೇಟಿನ ಬಿಸಿಗೆ ಅಡಿ ಕೂಡ ಬಿಸಿ ಆಗ್ತದೆ. ನೋಡಿ, 4-5 ಬಿಸಿಲು ಬಿದ್ದ ನಂತರ ಸೆಂಡಿಗೆ ಈ ಶೇಪಿಗೆ ಬಂತು. ನೋಡಿ, ಈ ಥರ ಕೈಯಲ್ಲಿ ನಾವು ಅದನ್ನು ಕಟ್ ಮಾಡಿದಾಗ ಕಟಕ್ ಅಂತೇಳಿ ಸೌಂಡ್ ಬರ್ತದೆ. ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ನಮಗೆ ಒಂದು 6 ತಿಂಗಳವರೆಗೆ ಇದನ್ನು ಉಪಯೋಗಿಸ್ಬೋದು. ಮಳೆಯ ಟೈಮಲ್ಲಿ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಗಂಜಿ ಜೊತೆ ತಿಂದರೆ ಟೇಸ್ಟೇ ಬೇರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.